ಈಗ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಅವರ ಹುಟ್ಟಿನಿಂದ ಹಿಡಿದು ಅವರ ಒಡನಾಟದಿಂದ ಹಿಡಿದು ಅವರ ಜೊತೆಯಲ್ಲಿ ನಡೆದಂಥ ಘಟನೆಗಳಿಂದ ಹಿಡಿದು ಎಲ್ಲವನ್ನೂ ಸುವಿಸ್ತಾರವಾಗಿ ಬಿಡಿಸಿ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದೂ ಆಗ ಸಿಂಗಬಾಬಣ್ಣ ಹೇಳಿದ್ರು, ನಾನು ಅವ್ರ ಜೊತೆಲಿ ಜಗಳಾಡಿದ್ದೀನಿ, ಮಾತಾಡಿದ್ದೀನಿ, ಊಟ ಮಾಡಿದ್ದೀವಿ, ಎಲ್ಲ ಜರ್ನಿ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀನಿ ಅನ್ನೋದನ್ನು ಪ್ರತಿಯೊಂದು ಹೇಳ್ಬಿಟ್ರು. ಅದು ಅವಿಸ್ಮರಣೀಯ. ನಾನು ಸಿಂಗಬಾಬಣ್ಣವ್ರ ಬಾಯಲ್ಲಿ ಇಂಥವು ತುಂಬ ಕೇಳಿದ್ದೀನಿ, ಜೋರ್ ಬಾಯಲ್ಲೂ ಕೇಳಿದ್ದೀನಿ. ಇನ್ನು ನಮ್ಮ ಗಣೇಶ್ ಕಾಸರಗೋಡು ಸರ್ ಬರೆದಿರೋವನ್ನ ಓದ್ಕೊಂಡು ನಾನು ಕೆಲವೊಂದನ್ನು ತಲೆಯಲ್ಲಿ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಹಿಂಗೆ ಮಾತಾಡಿದ್ದೀನಿ. ಆದರೆ ನಾನು ಒಂದು ಸ್ಕೂಲ್ ಮಾಸ್ಟರ್ ಅನ್ನೋತಕ್ಕಂಥ ಒಂದು ಚಿತ್ರ, ನಮ್ಮ CR ಮನೋಹರ್ ಅಂಥೇಳಿ ನಿರ್ಮಾಪಕರು, ಅವರ ಜೊತೆಯಲ್ಲಿ ನಾವೊಂದು ಸಹ ನಿರ್ಮಾಪಕನಾಗಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ವಿ. ಅದು ಸ್ಕೂಲ್ ಮಾಸ್ಟರ್ ಅಂಥೇಳಿ, ಅದು ಕೊನೆಯ 2ನೇ ಚಿತ್ರ, ಸ್ಕೂಲ್ ಮಾಸ್ಟರ್ ಚಿತ್ರ. ದಿನೇಶ್ ಬಾಬು ಅವರು ನಿರ್ದೇಶನ ಮಾಡಿದರು. ಆ ಸಂದರ್ಭದಲ್ಲಿ ನಡೆದಂತಹ ಕೆಲವು 1-2 ಘಟನೆಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಅದರ ಒಂದು ತದ್ಭವನ ಆಲ್ರೆಡಿ ನಮ್ಮ ಸಿಂಗಬಾಬು ಅವರನ್ನು ಹೇಳಿದ್ದಾರೆ. ಅವರು ಎಷ್ಟು ಸರಳ, ಆಮೇಲೆ ಈ ಕೈಯಿಂದ ಕೊಟ್ಟಿದ್ದು ಆ ಕೈಯಿಂದ ಗೊತ್ತಾಗಬಾರ್ದು ಅನ್ನೋ ಒಂದು ಯಾವ ಥರ ಇದ್ರು ಅನ್ನೋದಕ್ಕೆ ಕಿಂಗ್ಸ್ ಕೋರ್ಟ್ ಹೋಟೆಲಲ್ಲಿ ನಡೆದಂತಹ ಒಂದು ಘಟನೆ. ಅವರು ಸಾಮಾನ್ಯವಾಗಿ ಪರ್ಮನೆಂಟಾಗಿ ಕಿಂಗ್ಸ್ ಕೋರ್ಟ್ ಬಿಟ್ಟು ಬೇರೆ ಕಡೆ ಇರ್ತಿರ್ಲಿಲ್ಲ. ಅವ್ರದ್ದೇ ಒಂದು ಪರ್ಮನೆಂಟ್ ರೂಮ್ ಇತ್ತು. ಅವ್ರಲ್ಲಿ ಬರ್ತಾರೆ ಅಂತ ಗೊತ್ತಾದರೆ 1 ವಾರ ಮುಂಚೆನೇ ಅದನ್ನು ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡು ಅವ್ರು ಬಂದಾಗ ಅವ್ರಿಗೆ ಏನೇನು ಬೇಕೋ ಯಾವ ಹೊತ್ತಿಗೆ ಅದೆಲ್ಲ ಕರೆಕ್ಟಾಗಿ ಎಲ್ಲ ವ್ಯವಸ್ಥೆಗಳು ನಡೀತಿತ್ತು. ಅಲ್ಲಿ ನನಗೆ ಸಂಜೆ ಒಂದು 6 ಗಂಟೆಗೆ ಒಂದು ಫೋನ್ ಬಂತು. ಸಾರ್ ಮೊಬೈಲ್ದಲ್ಲೇ ಬಂತು, ಎಲ್ಲಿದ್ದೀರಾ ಬಣ್ಕರ್? ಅಣ್ಣ ಕೆಳಗಡೆ ರೂಮಲ್ಲಿದ್ದೀನಿ. ಹೌದಾ, ಒಂದು 5 ನಿಮಿಷ ಮೇಲ್ಗಡೆ ಬನ್ನಿ. ಹೋದೆ. ಏನಣ್ಣ? 2 ಕವರ್ ಕೊಟ್ಟರು. ಇದರಲ್ಲಿ 50,000 ಇದೆ, ಇದರಲ್ಲಿ 25,000 ಇದೆ. ಇವೆರಡನ್ನೂ ಇವಾಗ ನೀವು ಪ್ಯಾಲೇಸ್ಗೆ ತೊಗೊಂಡು ಹೋಗಬೇಕು. ಅಲ್ಲಿ 1 ವಾರದಿಂದ ಪಟುಗಳು ಕುಸ್ತಿ ಆಡಿದ್ದಾರೆ. ಆ ಕುಸ್ತಿ ಆಡಿದಂಥದ್ರಲ್ಲಿ ವಿನ್ನರ್ ಯಾರಿದ್ದಾರೆ ಅವ್ರಿಗೆ 50,000, ಮತ್ತು ರನ್ನರ್ ಯಾರಿದ್ದಾರೆ ಸೆಕೆಂಡ್ ಪ್ರೈಸು ಅವ್ರಿಗೆ 25,000. ಈ 2 ಕವರ್ನ ನೀವು ಅಲ್ಲಿ ಕೊಡಬೇಕು ಅಂದರು. ಅಣ್ಣ ತಪ್ಪೆ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ಬಿಡೋಣ, ಏನು ತೊಂದರೆ ಇಲ್ಲ. ಬಟ್ ಒಂದು ಕಂಡೀಷನ್ ಬಣ್ಕರ್. ಏನಣ್ಣ? ನಾನು ಕೊಟ್ಟೆ ಅಂತ ಹೇಳಾಗಿಲ್ಲ ಅಂದರು. ಮತ್ತೆ ಇದನ್ನು ಯಾರು ಕೊಟ್ಟರು ಅಂತ ಹೇಳ್ಬೇಕು ಅಂತೆ. ನಾನೇ ಕೊಟ್ಟೆ ಅಂತ ಹೇಳ್ಕೋಬೇಕು ನೀನು ಅಂದರು. ಐ ಆಮ್ ವೆರಿ ಸಾರಿ ಅಣ್ಣ, ನಿಮ್ಮ ಕೈ ಮುಗಿತೀನಿ, ನಿಮ್ಮನ್ನೆಲ್ಲ ಥರದಲ್ಲೂ ಗೌರವಿಸ್ತೀನಿ ನಾನು. ಆದರೆ ನಿಮ್ಮಣ್ಣ ತಗೊಂಡೋಗಿ ನಾನು ಕೊಟ್ಟೆ ಅಂತ ಹೇಳೋದು ಅಷ್ಟು ಸಮಂಜಸ ಅಲ್ಲ, ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ, ನಾನು ಆ ಕೆಲಸ ಮಾಡಲ್ಲ ಅಂತೆ. ಅಲ್ಲ ರೀ, ನಾನು ಹೇಳಿದ್ರು ಮಾಡಲ್ವಾ? ಇಲ್ಲ, ನಾನು ಮಾಡಲ್ಲ. ನಾನು ನಿಮ್ಮ ಮುಂದೆ ಹೋಗಿ ಸುಳ್ಳು ಹೇಳ್ತೀನಿ. ಏನಂತ? ನಾನೇ ಕೊಟ್ಟೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ, ಆದರೆ ಅಲ್ಲಿ ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ನಾನು ನಡ್ಕೊಳ್ಳಲ್ಲ, ನಾನು ಸತ್ಯನೇ ಹೇಳ್ಬರ್ತೀನಿ ಅಂತೆ. ಹಂಗಾರೆ ಒಂದು ಕೆಲಸ ಮಾಡಿರಿ, ಬೇಡ ಬಿಡ್ರಿ ಅಂದರು. ಬೇಡ ಬಿಡ್ರಿ ಅಂದರು. ಸರಿ ಬೇಡ ಬಿಡಿ ಅಂದೆ. ನನ್ನ ಮುಂದೆನೇ ರಾಧನ್ ಕರೆದ್ರು. ರಾಧಾ ಅಣ್ಣ, ಅವ್ರ PA ರಾಧಾ, ಅವನ್ನ ಕರೆದುಬಿಟ್ಟು ಬಣ್ಕರ್ ನಾನು ಹೇಳಿದ್ದನ್ನ ಕೇಳ್ತಾ ಇಲ್ಲ, ಒಂದು ಕೆಲಸ ಮಾಡಿ, ಅವನ್ಯಾರ ಇದನ್ನು ಅವನ್ನ ಕರೆದು ಮಾಮೂಲಿ ಅವನ ಕೈಲಿ ಕೊಟ್ಟು ಕಳಿಸಿ ಅಂದರು. ಅವ್ರು ಬಂದರು, ತಗೊಂಡ್ರು, ಹೋದರು. ಹೋದ್ಮೇಲೆ ನನ್ನನ್ನು ಕೇಳಿದ್ರು, ಏನು ಬಣ್ಕರ್, ಯಾಕೆ ಏನು ಗಂಟು ಹೋಗ್ತಿತ್ತು ಅಂದರು. ಇಲ್ಲಣ್ಣ, ನೀವು ಕೊಟ್ಟಿದ್ದನ್ನು ಹೇಳ್ಬಿಡಿ ಅಂತ ಅಂದಾಗ ನಾವು ನಿಮ್ಮ ಅನುಯಾಯಿಗಳು, ನಿಮ್ಮನ್ನು ನೋಡಿಕೊಂಡು ಬೆಳೀತಾ ಇರೋರು ನಾವು. ಇನ್ನು ನಾನು ಹೋಗಿ ನಂದು ಅಂತ ಹೇಳ್ಕೊಳ್ಳೋದು ಯಾವ ಕರ್ಮನಣ್ಣ? ಅಲ್ಲ ಬಣ್ಕರ್, ನಂದು ನಿಂದು ಅನ್ನೋದಿಲ್ಲ, ಏನೂ ಇಲ್ಲ, ಎಲ್ಲ ಅವಂದು ಅಂದು ಕೈಯಲ್ಲಿದ್ದಂತಹ ಸಾಯಿಬಾಬರ ಆ ಫೋಟೋ ಒಂದು ನೋಡಿಕೊಂಡು ಕಿವಿಲಿ ಹಿಡ್ಕೊಂಡು ನಾನು ಕರೆಕ್ಟಾಗಿ ಹೇಳಿದಲ್ಲ, ಇದೊಂದು ಸ್ವಲ್ಪ ಬಣ್ಕರ್ಗೂ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ನನ್ನ ಕಿವಿಗೆ ಹಿಂಗಿಟ್ರು. ಇನ್ನೇನು ಪಾಪ ಹ್ಞೂ ಅಂದ್ಬಿಟ್ಟು ಸುಮ್ಮನಾದ್ವಿ. ಅಂದರೆ ಅವರ ಆ ನಡವಳಿಕೆಗಳು, ಅವರ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಶೂಟಿಂಗ್ ಸೆಟ್ಟಲ್ಲಿ ಇದ್ದಂಥ ವ್ಯವಸ್ಥೆಗಳು. ಒಂದು ದಿನ ನಾನು ಅವ್ರದ್ದು ಡಿಕ್ಕಿನ, ಅವ್ರ ಕಾರಲ್ಲಿ ಬರುವಾಗ ಡಿಕ್ಕಿನಲ್ಲಿ ನೋಡಿದೆ. ಅಣ್ಣ, ಒಂದು 50 ಶಾಲು ಗೊತ್ತಲ್ವಾ, 50 ಶಾಲು, ಒಂದು ದೊಡ್ಡ ಬಂಡಲ್ಲು ಪಾರ್ಲೆ ಬಿಸ್ಕೆಟು ಇವನ್ನ ಇಟ್ಕೊಂಡಿದ್ರು. ನಾನು ಒತ್ಕಳಿಬೇಕಲ್ಲ ಅಲ್ಲಿಂದ ಇಲ್ಲೋಗಿ ಬರೋ ತನಕ. ಅಣ್ಣ ಇದನ್ನೆಲ್ಲ ಏನಕ್ಕೆ ಇಟ್ಕೊಂಡಿದೆ ಅಣ್ಣ ಅಂದೆ. ಇಲ್ಲ ಬಣ್ಕರ್,
ಪಾಪ ಯಾರೋ ಹೊಟ್ಟೆ ಹಸುವಾದವ್ರು ಇವ್ರು ಇರ್ತಾರೆ, ಅವ್ರುಗಳಿಗೆ ಕೊಡೋದಕ್ಕೆ ಇನ್ನೇನಿರ್ತದೆ. ಆಮೇಲೆ ಯಾವನ ಮಕ್ಕಳು ಬರ್ತಾರೆ, ಮಕ್ಕಳು ಬಂದಾಗಲೂ ಕೊಡೋದಕ್ಕೆ ಅವೆಲ್ಲ ಬೇಕಾಗ್ತದೆ ಅಂಥೇಳಿ ಆ ಕಾರಲ್ಲಿ ಬರುವಾಗ ಅಲ್ಲೆಲ್ಲೋ ಚಳಿನಲ್ಲಿ ಕೂತಿದ್ದವ್ರಿಗೆ ಇವರು ರಾಧನ ಕಡೆಯಿಂದ ಅವ್ರು ಡ್ರೈವ್ ಮಾಡ್ತಾಯಿದ್ರು. ರಾಧ ಅವ್ರ ದಿನವ ಕಾರ್ನ ಸೈಡ್ಗೆ ಹಾಕಿ ಗ್ಲಾಸ್ ಏರಿಸಿಸ್ಬಿಟ್ಟು ಈ ಒಂದು ಶಾಲು ಮತ್ತು 2 ಬಿಸ್ಕೆಟ್ ಬಂಡಲ್ನ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಬಾ, ಏನು ಯಾರು ಏನು ಎತ್ತ ಏನು ಹೇಳಕ್ಕೆ ಹೋಗ್ಬೇಡ ಅಂತ ಸ್ವಲ್ಪ ಕತ್ಲ ಜಾಗದಲ್ಲಿ ಗಾಡಿ ನಿಲ್ಲಿಸಿ ಅದನ್ನು ಕೂಡಿಸ್ಕೊಂಡು ಆಮೇಲೆ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬಂದರು. ನಾನು ಅವ್ರನ್ನ ನೋಡಿ ಅವರು ಆಮೇಲೆ ಸಂಜೆ ಇನ್ನೊಂದು ಘಟನೆ, 5-6 ಗಂಟೆ ಶೂಟಿಂಗ್ ಮುಗೀತು. ಕಿಂಗ್ಸ್ ಕೋರ್ಟ್ಗೆ ಬಂದ್ವಿ. ಬಂದಾಗ ನನಗೆ ಅರ್ಜೆಂಟ್ ಬೆಂಗಳೂರಿಗೆ ಬರಬೇಕು. ನಾನು ಅಣ್ಣ ಬರ್ತೀನಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾಯಿದ್ರಿ, ಏನು ಅಂಥದ್ದು ನಿಮ್ಮದು, ಏನು ಅಷ್ಟು ತಲೆ ಹೋಗೋವಂಥ ಕೆಲಸ ಇದೆಯಾ ಅಂದರು. ಅಣ್ಣ ನಿಮ್ಮ ಹತ್ರ ಸುಳ್ಳು ಹೇಳಕ್ಕೆ ಬೇಜಾರು, ಬೆಂಗಳೂರಿಗೆ ಹೊರಟಿದ್ದೀನಿ ಅಂದೆ. ಟೈಮ್ ಎಷ್ಟು ಅಂದರು. 6:30. ಸರಿ, ನೀವು ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ 7-7:30 ಆಗುತ್ತಲ್ವ, ಕೆಳಗಡೆ ಹೋಗೋ ಅಷ್ಟೊತ್ತಿಗೆ. ಸರಿ, ಬೆಂಗಳೂರಿಗೆ ಹೋಗಿ ಸೇರೋ ಅಷ್ಟೊತ್ತಿಗೆ 10-10:30 11 ಗಂಟೆ ಆಗುತ್ತೆ. ಸೆಂಟ್ರಲ್ ಇಲ್ಲಿ ಸರ್ ಏನೇನು ಮಾಡ್ತೀರೋ ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೂ 10 ಗಂಟೆ ಅಂತೂ ಆಗುತ್ತೆ ನೀವು ಹೋಗೋ ಅಷ್ಟೊತ್ತಿಗೆ. ಈ ಕತ್ಲ ಆದಮೇಲೆ ಪ್ರಪಂಚದಲ್ಲಿ ಯಾರು ಓಡಾಡ್ತಾರೆ ಅಂತ ಗೊತ್ತಾ ನಿಮಗೆ ಅಂದರು. ಯಾರಣ್ಣ ಗೊತ್ತಿಲ್ಲ, ಎಲ್ಲರೂ ಓಡಾಡ್ತಿರ್ತಾರಲ್ಲ ಅಂದೆ. ಇಲ್ಲ, ಸಂಜೆ 7 ಗಂಟೆ ಅಂದರೆ ಕತ್ಲು ಬಂದಾದಮೇಲೆ ಆಚೆ ಕಡೆ ಓಡಾಡೋವು ಯಾವುವು ಅಂದರೆ ಪ್ರೇತಾತ್ಮಗಳು, ದೆವ್ವಗಳು ಮತ್ತು ಅತೃಪ್ತ ಆತ್ಮಗಳು, ಅವು ಸಂಚರಿಸ್ತಾ ಇರ್ತವೆ. ಸೊ ನಾವೇನು ಮಾಡಬೇಕು, ಮನುಷ್ಯರಾದವರು 6-6:30 ಒಳಗಡೆ ಸೇರ್ಕೊಂಡ್ಬಿಡ್ಬೇಕು. ಏನೇ ಕೆಲಸ ಇದ್ದರೂ 7 ಗಂಟೆ ಮ್ಯಾಕ್ಸಿಮಮ್. ಈ ಕತ್ಲ ಆದಮೇಲೆ ನಾವು ಬಂದು ಒಳಗೆ ಸೇರ್ಕೊಂಡ್ರೆ ಅವು ಕತ್ಲ ಆದಮೇಲೆ ಹೊರಗಡೆ ಬರ್ತವೆ. ಹೊರಗಡೆ ಬಂದು ಈ ನಾನು ಹೇಳಿದ್ನಲ್ಲ, ಪ್ರೇತಾತ್ಮಗಳು, ದೆವ್ವಗಳು, ಈ ಅತೃಪ್ತ ಆತ್ಮಗಳು, ಅವು ವ್ಯಕ್ತಿಗಳನ್ನ ನೋಡ್ತಾ ಬಂದು ಮೈಗೆ ಆವರಿಸ್ಕೊಂಡ್ಬಿಡ್ತವೆ. ಸೊ ಅದಕ್ಕೋಸ್ಕರ ಇವಾಗ ನೀವು ಹೋಗೋ ಹಾಗಿಲ್ಲ. ಬೆಳಗ್ಗೆ 5-5:30-6 ಗಂಟೆಗೆ ಹೋಗಿ ತೊಂದರೆ ಇಲ್ಲ, ಆದರೆ ಈಗ ರಾತ್ರಿ ನೀವು ಜರ್ನಿ ಮಾಡೋಂಗಿಲ್ಲ ಅಂದರು. ಮತ್ತು ನನಗೆ ಬೆಳಗ್ಗೆ ಬರಲೇಬೇಕು, ಎಮರ್ಜೆನ್ಸಿ. ಆಯ್ತಣ್ಣ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಒಂದು 9:30 ತನಕ ಜೊತೆಲಿದ್ದು ಆಮೇಲೆ ಹೊರಟು ಬಂದ್ಬಿಟ್ಟೆ. ಬಂದಾದಮೇಲೆ ಕೆಳಗಡೆ ಕೇಳ್ಕೊಂಡಿದ್ದಾರೆ, ಎಷ್ಟೊತ್ತಿಗೆ ಹೋದ ಪಣ್ಕರು ಅಂತೇಳಿ. ಅವ್ರಿಗೆ ಗೊತ್ತಾಗಿ ಫೋನ್ ಮಾಡಿ, ಅಂದರೆ ಸಫಿಸ್ಟಿಕೇಟೆಡಾಗಿ ಬೈತಾರೆ ಅವರು. ಅಂದರೆ ಅವ್ರ ಬೈಗುಳ ನಮ್ಮ ಥರದ್ದು, ನಮ್ಮ ಜಮೀನವ್ರ ಆಸ್ಮಾನಕ್ಕೆ ಫರಕ್ಕೆ ಅಂತ. ಅವ್ರಿಗೂ ತುಂಬ ಅಂತರ ಇದೆ ಅವರ ಬೈಗುಳಗಳು. ಅಂದರೆ ಅಷ್ಟು ಒಂಥರ ಸಫಿಸ್ಟಿಕೇಟೆಡಾಗಿ ಬೈದರು. ಇನ್ನೊಂದು ಘಟನೆ, ಕೊಬ್ಬರಿ ಮಂಜು, ಕೆ ಮಂಜು ಚಿತ್ರ ಶೂಟಿಂಗ್ ನಡೀತಾ ಇತ್ತು. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಟೈಟ್ಲ್ ಇಟ್ಟಿದ್ರು ಕೆ ಮಂಜು. ನಾನು ನೋಡ್ಬಿಟ್ಟು ಮಂಜುಗೆ, ಇದೇನಪ್ಪ, ಒಂದು 18-20-25 ವರ್ಷದ ಹುಡುಗರಿಗೆ ಈ ಥರದ್ದು ಟೈಟ್ಲ್ ಇಟ್ಟರೆ ಅದಕ್ಕೊಂದು ಅರ್ಥ ಇರ್ತದೆ. ನೀನು ವಿಷ್ಣು ಸಾರ್ಗೆ ಹೋಗಿ ಇಂಥ ಟೈಟ್ಲ್ ಇಟ್ಟಿದೆಯಲ್ಲ, ಸಾರ್ಗೆ ಗೊತ್ತಾ ಈ ವಿಷಯ ಅಂತ ಅಂದೆ. ಇವನು ಕೆ ಮಂಜು ಶೂಟಿಂಗ್ ನಡೆಯುವಾಗ, MD ಕೌಶಿಕ್ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೆಯುವಾಗ ಹೇಳ್ಬಿಟ್ಟಾನೆ, ಬಣ್ಕರು ಹಿಂಗಂದ, ಏನು ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ಬಣ್ಕರ್ ವಿಷ್ಣು ಸಾರ್ಗೆ ಟೈಟ್ಲ್ ಸೂಟ್ ಆಗುತ್ತಾ ಅಂಥೇಳಿ. ಹೌದಾ, ಸರಿ ಬಿಡು, ಮಾತಾಡ್ತೀನಿ. ನಾನು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ 9 ಮಿಸ್ ಕಾಲ್ ಇತ್ತು ವಿಷ್ಣು ಸಾರ್ದು. ಏನು ಅಂತ ನೋಡ್ಕೊಂಡು, ಅಣ್ಣ ಏನಣ್ಣ ಅಂದೆ. ನೀನು ಬರೋ ತನಕ ನಾನು ಟಿಫನ್ ಮಾಡಲ್ಲ, ಅರ್ಜೆಂಟ್ ಬಾ. ಅಣ್ಣ ಇವಾಗ ಇದ್ದೀನಿ, ರೆಡಿ ಆಗ್ತಾ ಇರೋದು. ಈ ಕೆ ಮಂಜು ಶೂಟಿಂಗ್ ಹೋಗ್ತಾರೆ ಅವರು, ಟಿಫನ್ ಮಾಡಿದೋರ್ತಾನೋ, ಅರ್ಜೆಂಟ್ ಬಾರಯ್ಯ ಅಂತ ಕೆ ಮಂಜು ನನಗೆ ಎದ್ದೋ ಬಿದ್ದೋ ಅಂತ ಮಾಗಡಿ ರೋಡಲ್ಲಿ ಓಡೋದೆ. ಹೋದರೆ ಕೂರಿಸ್ಕೊಂಡು, ನೋಡು ನಾನು ಟಿಫನ್ ಮಾಡಿಲ್ಲ, ನೀನು ನನ್ನ ಟೈಟ್ಲ್ ಬಗ್ಗೆ ವಿಮರ್ಶೆ ಮಾಡ್ದಂತೆ, ಏನದು, ಯಾಕೆ ಅಂದರು. ಅಣ್ಣ ನೀನು ಸಾಹಸ ಸಿಂಹ ಅಲ್ವಾ, ನಾನೇ ಬೇರೆ, ನನ್ನ ಸ್ಟೈಲ್ ಅಲ್ಲಣ್ಣ. ನಿನ್ಗೆ ಏನಣ್ಣ, ನಿನ್ನ ಯಜಮಾನ, ನಿನ್ನ ವ್ಯವಸ್ಥೆ ಏನಣ್ಣ, ನೀನು ಹೋಗಿ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಯಾರೋ 18-19 ವರ್ಷದ ಹುಡುಗರು ಇಟ್ಕೊಂಡು ಹಿಂಗೆ ಇಟ್ಕೊಂಡ್ಬಿಟ್ರೆ ಹೆಂಗಣ್ಣ, ಆ ಟೈಟ್ಲ್ಗಳ ಮುಂದೆ ಇದು ಏನು ತುಂಬ ಪಾಲಿಶವಾಗಿದೆ ಅಂತ ಅಂದೆ. ಕೆ ಮಂಜುನ್ ಅಲ್ಲೇ ಇದ್ದ. ಕೆ ಮಂಜುನ್ ಕರೆದ್ರು, ಬರಲಿ ಬಣ್ಕರ್ ಹೇಳ್ತಾರೆ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ಟೈಟ್ಲನ್ನ ತೆಗೆದುಬಿಡು ಅಂದರು. ಮತ್ತೇನು ಇಡಬೇಕು, ಸರಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನಾದರೂ. 3 ದಿವಸಕ್ಕೆ ಕೆ ಮಂಜು ಬಂದು ಬಳ್ಳಾರಿ ನಾಗ ಅಂತ ಹೆಸರಿಟ್ಟ. ಬಳ್ಳಾರಿ ನಾಗ
ಬಣ ಮತ್ತೆ ಫೋನ್ ಮಾಡಿ ಏನಪ್ಪ ಚೆನ್ನಾಗೈತ ಅದು ಬಾಟ್ಲಿಯಿಂದ ಬೆಂಕಿ ಬಿದ್ದಂಗೆ ಐತಣ್ಣ ಅಂತೆ. ಏಯ್ ಮಂಜು ಇದೇನೋ ಬಾಟ್ಲಿ ಬೆಂಕಿ ಅಂತಾರೆ ಅದೇನೋ ನನಗೆ ಗೊತ್ತಿಲ್ಲ, ಏನೋ ಮಾಡ್ಕೊಂಡಿನ ಇನ್ನು ಮುಂದಕ್ಕೆ ನನ್ನ ಹತ್ರ ಇವೆಲ್ಲ ಏನು ಬೇಡ ಅಂದ್ರು. ಆ ಮಂಜು ನನಗೆ ಫೋನ್ ಮಾಡಿ ಅರ್ಧ ಗಂಟೆ ಬೈದ, ನಿನ್ನಿಂದ ನನಗೆ ಹಿಂಗಾಯ್ತು ಹಂಗಾಯ್ತು, ನಾನು ದಿನೇಶ್ ಬಾಬುಗೆ ಹೇಳ್ಬಿಟ್ಟು ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ, ಈ ಬಳ್ಳಾರಿ ನಾಗ ಅಂತ ಇಟ್ಟಿದ್ದಕ್ಕೆ ಸ್ಟೈಲೇ ಚೇಂಜ್ ಮಾಡ್ಬೇಕಾಗೈತೆ, ಪ್ಯಾಟರ್ನೇ ಚೇಂಜ್ ಮಾಡ್ಬೇಕಾಗೈತೆ ಅಂತ ಏನೋ ಮಾಡ್ಕೊ ಹೋಗ ಅತ್ತಗೆ ಬಿಡ್ಬಿಡು ಅಂದೆ. ಸೊ ಈ ಥರದ ಒಂದು ಸಂಬಂಧಗಳನ್ನು ಬಾಬಣ್ಣ ಹೇಳಿದ್ರು, ಯಾರನ್ನ ಹಚ್ಕೊಟ್ಬಿಟ್ರೆ ತುಂಬ ಅವ್ರನ್ನ ಮನಸಾರೆ ಮಾಡ್ತಾರೆ ಅಂಥೇಳಿ ಅಂತ. ಅವರು ಮಧ್ಯಾಹ್ನದ ಹೊತ್ತು ಊಟವನ್ನು ಅವ್ರು ತುಂಬ ಬೇಕಾದವ್ರ ಜೊತೆಯಲ್ಲಿ ಇದ್ಕೊಂಡು ಶ್ರೀಧರು ಊಟ ಮಾಡಿ ಅವ್ರ ಕೈಯಲ್ಲಿ ಒಂದು 35 ವರ್ಷ ಅಣ್ಣ 35 ಇಯರ್ಸ್ ಅಣ್ಣ, ಆ ಶ್ರೀಧರ್ ಅವರು ಊಟ ಮಾಡಿದ ಸೊಗಡು ಗೊತ್ತಾಗ್ಬಿಡೋದು ಅವ್ರಿಗೆ, ಇಂಥವರೇ ಮಾಡಿದ್ದಾರೆ ಅಂಥೇಳಿ. ಮತ್ತು ಅವ್ರ ಸಿಸ್ಟ್ರ್ ಮನೆಯಿಂದನೂ ಊಟ ಬರ್ತಿದ್ದಣ್ಣ ಇಲ್ಲಿ ಮೈಸೂರಲ್ಲಿ. ಅಲ್ಲಿಂದ ಬರ್ದೇನೆ ಅಕಸ್ಮಾತ್ ಎಲ್ಲಿಂದ ನಾನು ಬೇರೆ ಕಡೆ ಬಂದರೆ ನೋಡು ಇವರೆಲ್ಲ ಹಿಂಗೆ ಮಾಡ್ತಾವ್ರೆ ಬಡ್ಕ, ಆದರೂ ವಿಧಿ ಇಲ್ಲ ಅನ್ನೋದ ಬಗ್ಗೆ ದುರಾಂಕಾರ ಮಾಡಬಾರ್ದು, ತಿಂದುಬಿಡೋಣ, ಆಮೇಲೆ ಹುಷಾರಾಗಿ ನಾವೇ ಕ್ಯಾರಿಯರ್ಗಳಲ್ಲಿ ಎತ್ಕೊಂಡ್ಬಂದ್ರು ಚೆನ್ನಾಗಿರುತ್ತೆ ಅಂತ ಹೇಳಿ ನಮಗೆ ಆ ಥರ. ಅಂದರೆ ಅವರನ್ನು ನೋಡಾದ್ಮೇಲೆ ನಮ್ಮಲ್ಲೂ ಕೆಲವು ಭಾಷೆಗಳು ಬದಲಾವಣೆ ಆಯಿತು. ಏನು ಆಡು ಭಾಷೆಗಳು ಸುಮ್ಮನೆ ತಟಕ್ ಪಟಕ್ ಅಂತ ಬಂದ್ಬಿಡ್ತಿತ್ತು,